ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈಗ ಆಲ್ರೆಡಿ ನೀವು ತಮ್ನೇಲ್ನ ನೋಡಿರ್ತೀರಾ. ಹೌದು, ನಾನು ಕರಿಬೇವಿನ ಗಿಡದ ಬಗ್ಗೆ ಹೇಳಕ್ಕಂತ ಬಂದಿದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಿ, ಕರಿಬೇವಿನ ಗಿಡದ ಬೆಳವಣಿಗೆ ತುಂಬ ಕಡಿಮೆ ಇದೆ, ಹಾಗೆ ಉದ್ದವಾಗಿ ಬೆಳೀತಾ ಇದೆ, ದಟ್ಟವಾಗಿ ಬೆಳೀತಾ ಇಲ್ಲ, ಇದಕ್ಕೆ ಏನು ಮಾಡಬೇಕು ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ದಟ್ಟವಾಗಿ ಬೆಳೆಯೋಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಹೇಳ್ತೀನಿ, ಹಾಗೆ ಒಂದು ಫರ್ಟಿಲೈಸರ್ನು ಕೂಡ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಕರಿಬೇವು ಗಿಡ. ಇದು ಹೊಸ ಗಿಡ, ತುಂಬ ಚಿಕ್ಕ ಗಿಡ ಇದು. ಆ್ಯಕ್ಚುಲಿ ಇವಾಗ ಇದು ನಾನು ತೊಗೊಂಡು ಬಂದು ಒಂದು 2 ತಿಂಗಳಾಗಿದೆ ಅನ್ಕೋತೀನಿ. ತೊಗೊಂಡ್ಬಂದಾಗ ಇನ್ನೂ ಇಷ್ಟು ಒಂದು 2-3 ಕಡ್ಡಿಗಳು ಮಾತ್ರ ಇತ್ತು ಇದಕ್ಕೆ. ಸೊ ಇವಾಗ ಸ್ವಲ್ಪ ಗಿಡ ದಟ್ಟವಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ರೀತಿ ಬೆಳೆಯೋಕ್ಕೆ ಏನು ಮಾಡಬೇಕು, ಹಾಗೆ ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಏನು ಅಂತ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ ಬನ್ನಿ. ಟಿಪ್ ನಂಬರ್ 1, ನೀವು ಫಸ್ಟು ಈ ಗಿಡವನ್ನು ಬಿಸಿಲಲ್ಲಿ ಇಡಬೇಕಾಗುತ್ತೆ. 6 to 8 hours ಬಿಸಿಲು ಬೇಕೇ ಬೇಕು ಕರಿಬೇವಿನ ಗಿಡಕ್ಕೆ. ನೀವು ನೆರಳಲ್ಲಿ ಗಿಡವನ್ನು ಇಟ್ಟರೆ ಯಾವುದೇ ಕಾರಣಕ್ಕೂ ಚಿಗುರುಗಳು ಬರೋದಿಲ್ಲ. ಅದಕ್ಕೋಸ್ಕರ ಆದಷ್ಟು 6 to 8 hours ಆಗಿಲ್ಲ ಅಂತಂದ್ರೂ 5 to 6 ಅಥವಾ 4 hours ಆದರೂ ನೀವು ಬಿಸಿಲಲ್ಲಿ ಈ ಕರಿಬೇವಿನ ಗಿಡವನ್ನು ಇಡಲೇಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಬಂದು ವಾಟ್ರಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಗಿಡಕ್ಕೆ. ನೀವು ತುಂಬ ಓವರ್ ವಾಟ್ರಿಂಗ್ ಮಾಡಿದರೆ ಗಿಡದ ಎಲೆಗಳು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎಷ್ಟು ಮಣ್ಣು ಡ್ರೈ ಆಗಿದೆ. 1-2 ಇಂಚ್ ಆಗುವಷ್ಟು ಮಣ್ಣು ಕಂಪ್ಲೀಟಾಗಿ ಡ್ರೈ ಆದಮೇಲೆ ಇದಕ್ಕೆ ನೀರು ಕೊಡಬೇಕಾದದ್ದು. ನೀವು ಪದೇ ನೀರನ್ನು ಕೊಡ್ತಾ ಹೋದರೆ ಎಲೆಗಳು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ರೂಟ್ ಕೊಳೆತು ಗಿಡ ಸತ್ತು ಹೋಗುತ್ತೆ. ಅದಕ್ಕೋಸ್ಕರ ಒಂದು ಟೈಮಿಂಗನ್ನು ಮಾಡ್ಕೊಳ್ಳಿ. ಅಥವಾ 2 ದಿನ ಅಥವಾ 3 ದಿನಕ್ಕೆ ಒಂದ್ಸಲ ನೀವು ನೀರು ಕೊಡೋದಾದರೆ ಆ ಟೈಮಿಗೆ ನೀರು ಕೊಡಿ. ಅಥವಾ ಮಣ್ಣನ್ನು ಚೆಕ್ ಮಾಡಿ ನೀವು ನೀರನ್ನು ಕೊಡ್ತೀರಾ ಅಂತಂದರೆ 1-2 ಇಂಚ್ ಆಗುವಷ್ಟು ಮಣ್ಣು ಡ್ರೈ ಆಗಿದ್ದರೆ ಮಾತ್ರ ನೀರನ್ನು ಕೊಡಬೇಕಾಗುತ್ತೆ. ಸೊ ಈ 2 ಪಾಯಿಂಟ್ಗಳನ್ನು ನೀವು ಕರೆಕ್ಟಾಗಿ ಇದನ್ನು ಫಾಲೋ ಮಾಡಿದರೆ ಸಾಕು, ಗಿಡ ತುಂಬ ಚೆನ್ನಾಗಿ ಬರುವಂಥದ್ದು. ಇನ್ನೊಂದು ಬೇಸಿಕ್ ನಾನು ಟಿಪ್ ಹೇಳೋದಾದರೆ ನಿಮಗೆ, ಅವಾಗವಾಗ ಈ ಗಿಡಗಳಲ್ಲಿ ಹುಳುಗಳು ಬರುತ್ತೆ, ಅದನ್ನು ಚೆಕ್ ಮಾಡ್ತಾ ಇರಿ. ಚೆಕ್ ಮಾಡಿ ಆ ರೀತಿ ಏನಾದರೂ ಹುಳುಗಳು ಬರೋದು, ಕಪ್ಪು ಹುಳುಗಳು ಅಥವಾ ವೈಟಾಗಿ ಈ ಫಂಗಸ್ ಟೈಪ್ ಏನಾದರೂ ಹುಳುಗಳು ಬರೋದು, ಮಣ್ಣಲ್ಲಿ ಫಂಗಸ್ಗಳಾಗೋದು, ಈ ರೀತಿ ಏನಾದರೂ ಆದರೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ಬೋದು. ನೀಮ್ ಆಯಿಲ್ ಸ್ಪ್ರೇ ಮಾಡೋದಿಲ್ಲ ನೀವು ಅನ್ನೋದಾದರೆ ಬೆಳ್ಳುಳ್ಳಿಯನ್ನು ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಅದನ್ನು ನೀರಿಗೆ ಹಾಕಿ, ಒಂದು ಅರ್ಧ ಲೀಟರ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರನ್ನು ನೀವು ಸ್ಪ್ರೇ ಮಾಡ್ಬೋದು. ಇನ್ನೂ ಒಂದು ಗಿಡ ದಟ್ಟವಾಗಿ ಬರೋದಿಲ್ಲ ಅಂತ ಹೇಳೋರಿಗೆ, ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನಾವು ಹೆಚ್ಚಾಗಿ ಪ್ರೂನಿಂಗನ್ನು ಮಾಡೋದೇ ಇಲ್ಲ ಎಲ್ಲ ಗಿಡಗಳಿಗೂ. ಎಷ್ಟು ನಾವು ಪ್ರೂನಿಂಗ್ನ ಮಾಡ್ತೀವಿ, ಎಷ್ಟು ಗಿಡವನ್ನು ನಾವು ಕತ್ತರಿಸ್ತೀವಿ, ಅಷ್ಟು ದಟ್ಟವಾಗಿ ಬೆಳೆಯುವಂಥದ್ದು. ನಿಮಗೆ ಉದ್ದವಾಗಿ ಬೆಳೆಯೋದು ಬೇಡ ಅನ್ನೋದಾದರೆ ಈ ರೀತಿಯಾಗಿ ಮೇಲ್ಗಡೆ ಬಂದಂಥ ಹೊಸ ಚಿಗುರುಗಳನ್ನು ಒಂದು 5-6 ಕಡ್ಡಿಯನ್ನು ನೀವು ಕಟ್ ಮಾಡಿದರೆ ಅಲ್ಲಿ ಕವಲು ಹೊಡೆದು ಒಂದು 4-5 ಬ್ರ್ಯಾಂಚ್ ಹೊಸದಾಗಿ ಬಂದು ಗಿಡ ಬುಷಿಯಾಗಿ, ಗಿಡ ದಟ್ಟವಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಕೆಳಗಡೆ ಎಲೆಗಳನ್ನು ನೀವು ಏನು ಅಡುಗೆ ಮಾಡಬೇಕಾದ್ರೆ ಕಿತ್ಕೋತೀರಾ ಆ ರೀತಿ ಕೀಳೋ ಬದಲು ಇಷ್ಟು ಮೇಲ್ಗಡೆ ಪ್ರೂನಿಂಗನ್ನು ತಿಂಗಳಿಗೆ 1 ಸಲ ನೀವು ಮಾಡಿದರೆ ಸಾಕು. 1-2 ತಿಂಗಳಲ್ಲಿ ನಿಮ್ಮ ಗಿಡ ತುಂಬ ದಟ್ಟವಾಗಿ ಹೆಲ್ದಿಯಾಗಿ ಬೆಳೆಯುವಂಥದ್ದು. ಸೊ ಇದಕ್ಕೆ ಯಾವ ಫರ್ಟಿಲೈಸರನ್ನು ಕೊಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಈ ಒಂದು ಫರ್ಟಿಲೈಸರ್ ಸಾಕು, ನಿಮ್ಮ ಗಿಡ ತುಂಬ ಚೆನ್ನಾಗಿ ಹಚ್ಚ ಹಸಿರಾಗಿ ಇಡುತ್ತೆ, ಹಾಗೆಯೇ ಹೊಸ ಚಿಗುರು ಬರುತ್ತೆ, ತುಂಬ ಫಾಸ್ಟಾಗಿ ಗ್ರೋ ಆಗುವಂಥದ್ದು ಕರಿಬೇವಿನ ಗಿಡ. ಫಸ್ಟು ನೋಡಿ, ಫರ್ಟಿಲೈಸರ್ ಕೊಡುವ ಮುಂಚೆ ಈ ರೀತಿ ಮಣ್ಣನ್ನು ಸ್ವಲ್ಪ ಸಡ್ಲು ಮಾಡ್ಕೊಳ್ಳಿ. ಹಾಗೆಯೇ ಏನಾದರೂ ಒಣಗಿದ ಎಲೆಗಳು, ಆ ರೀತಿ ಕಸ ಏನಾದರೂ ಇದ್ದರೆ ಅದನ್ನು ತೆಗೆದು ಸೈಡಿಗೆ ಹಾಕಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ನಾನು ಕೆಳಗಡೆ ಎಲೆಗಳನ್ನ ಕಟ್ ಮಾಡ್ಕೊಂಡಿರೋ ಅಂಥದ್ದು. ಸೊ ಅದಕ್ಕೆ ಇಷ್ಟು ಚಿಕ್ಕದಾಗಿ ನಿಮಗೆ ಗಿಡ ಕಾಣಿಸ್ತಾ ಇರುವಂಥದ್ದು. ಸೊ ಇವತ್ತಿನ ಫರ್ಟಿಲೈಸರ್ ಯಾವುದು ಅಂತಂದರೆ ಎಪ್ಸಮ್ ಸಾಲ್ಟ್. ಇದು ನಿಮಗೆ ಆನ್ಲೈನಲ್ಲಿ ಅವೈಲೇಬಲ್ ಇದೆ, ಎಲ್ಲ ನರ್ಸರಿಗಳಲ್ಲೂ ಅವೈಲೇಬಲ್ ಇದೆ. 1 kg ಪ್ಯಾಕೆಟ್ ತೊಗೊಬಂದರೆ ನೀವು ಸುಮಾರು ಗಿಡಗಳಿಗೆ ಇದನ್ನು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ತುಳಸಿ ಗಿಡಕ್ಕೂ ಇದನ್ನು ಯೂಸ್ ಮಾಡ್ಬೋದು, ಹೂವಿನ ಗಿಡಗಳಿಗೂ ಇದನ್ನು ಯೂಸ್ ಮಾಡ್ಬೋದು. MgSO4 ಅಂತ ನಾವು ಇದನ್ನು ಕರಿತೀವಿ. ಸೊ ಇದನ್ನು ಎಪ್ಸಮ್ ಸಾಲ್ಟ್ ಯೂಸ್ ಮಾಡೋದ್ರಿಂದ ಗಿಡ ತುಂಬ ಫಾಸ್ಟಾಗಿ ಬೆಳೆಯುವಂಥದ್ದು, ಹಾಗೆ ಇದು ಕ್ಲೋರೋಫಿಲ್ಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಗಿಡ ಹಚ್ಚ ಹಸಿರಾಗಿರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, 1 ಸಲ ನೀವು ಇದನ್ನು ಕೊಟ್ಟ ಆದಮೇಲೆ ಚೆನ್ನಾಗಿ ನೀರನ್ನು ಕೊಡಿ. ನೀರು ಡ್ರೈನೇಜ್ ಹೋಲಿಂದ ಪಾಸ್ ಔಟ್ ಆಗಿ ಹೊರಗಡೆ ಬರಬೇಕು. ಸೊ ಈ ರೀತಿಯಾಗಿ ನೀರು ಕೊಡೋದ್ರಿಂದ ತುಂಬ ಚೆನ್ನಾಗಿ ಗಿಡ ಬೆಳೆಯುವಂಥದ್ದು. ಹಾಗೆ
ಬಿಸಿಲಿಗೆ ಈ ರೀತಿ ನೀರು ಕೊಟ್ಟಾದಮೇಲೆ ಬಿಸಿಲಿಗೆ ಈ ಗಿಡವನ್ನು ಎತ್ತಿ ಇಡೋದ್ರಿಂದ ತುಂಬ ಚೆನ್ನಾಗಿ ಗಿಡ ಬರುವಂಥದ್ದು. ಸೊ ನೋಡಿದ್ರಲ್ಲ, ಅದೇ ರೀತಿ ನಾನು ಇನ್ನೂ ಸುಮಾರು ವಿಡಿಯೋಗಳನ್ನ ಫರ್ಟಿಲೈಸರ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ನೀವು ಅದನ್ನು ಕೂಡ ರೆಫರ್ ಮಾಡ್ಕೋಬೋದು. ಸೊ ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ. ಹಾಗೆ ಕೆಲವೊಂದು ಫರ್ಟಿಲೈಸರ್ ನಾವು ತಿಂಗಳಿಗೆ 1 ಸಲ ಅಥವಾ 15 ದಿನಕ್ಕೆ 1 ಸಲ ಕೊಡೋದ್ರಿಂದ ತುಂಬ ಚೆನ್ನಾಗಿ ಕರಿಬೇವಿನ ಗಿಡ ಬರುತ್ತೆ. ಯಾವುದೇ ಕಾರಣಕ್ಕೂ ನೀವು ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಬೇಡಿ, ಬಿಕಾಸ್ ನೀವು ಇದನ್ನು ಅಡಿಕೆಗೆ ಯೂಸ್ ಮಾಡೋದ್ರಿಂದ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಬಾರ್ದು. ಹಾಗೆ ಇದಕ್ಕೆ ನೀವು ಎಪ್ಸಮ್ ಸಾಲ್ಟ್ ಸ್ಪ್ರೇ ಕೂಡ ಮಾಡ್ಬೋದು, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ಮಾಡಿದರೆ ಸಾಕು, ಗಿಡ ತುಂಬ ಚೆನ್ನಾಗಿ ಬರುವಂಥದ್ದು. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ಅಥವಾ ನಾನೇನಾದರೂ ಪಾಯಿಂಟ್ಸನ್ನು ಬಿಟ್ಟಿದ್ದೀನಿ ಅನ್ನೋದಾದರೆ ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು.